ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ಯಾರಾದರೂ ಹೊಸ್ದಾಗಿ ವೀಡಿಯೋ ನೋಡ್ತಾ ಇದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಂತ ಓಕೆ ಕೊಡಿ. ನಾನು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ನೀವು ನೋಡ್ಬೋದು. ಇದು ಸೋಮವಾರದ ವ್ಲಾಗು, ಅಂದರೆ ಕಾರ್ತಿಕ ಸೋಮವಾರ ಇದೆ ಅಲ್ವಾ, ಅದರದ್ದು ವ್ಲಾಗು. ನಾನು ತುಂಬ ದಿನದಿಂದ ವ್ಲಾಗು ಕೂಡ ಆಗ್ತಾ ಇರಲಿಲ್ಲ. ನನಗೆ ಯಾಕೋ ಸ್ವಲ್ಪ ಹುಷಾರಿರಲಿಲ್ಲ, ಎಡಿಟ್ ಮಾಡೋಕ್ಕೂ ಕೂಡ ಆಗ್ತಾ ಇರಲಿಲ್ಲ. ನಾನು ಇದು ಸೋಮವಾರ, ಕಾರ್ತಿಕ ಸೋಮವಾರ ದಿನ ನಾನು ಬಸವೇಶ್ವರ ಅಂದರೆ ಶಿವನ ದೇವಸ್ಥಾನಕ್ಕೆ ಹೋಗಿದ್ದೆ. ಅದರದ್ದು ಸ್ವಲ್ಪ ವೀಡಿಯೋ ಇತ್ತು, ಅದನ್ನು ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ನಾನು ಇವತ್ತು ಬೆಳಿಗ್ಗೆನೇ ಎದ್ದು ಮನೇನ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಡೈರೆಕ್ಟು ನಾನು ಅನ್ನ ಸಾಂಬಾರು ಮಾಡ್ತಾಯಿದ್ದೀನಿ. ಮಧ್ಯಾಹ್ನಕ್ಕೆ ಮತ್ತು ಬೆಳಗ್ಗೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಇಲ್ಲಿ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ದೇವಸ್ಥಾನಗಳಲ್ಲೇ ಊಟ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ನಮ್ಮೂರಲ್ಲಿ ಕಾರ್ತಿಕ ಸೋಮವಾರದ ದಿನ ಯಾರಿಗೆ ಇಷ್ಟ ಆಗುತ್ತೋ ಅವರು ಶಿವನ ದೇವಸ್ಥಾನಕ್ಕೆ ಮಣ್ಣಿನ ದೀಪ ಇರುತ್ತೆ ಅಲ್ವಾ, ಅದನ್ನು 2 ದೀಪ ತಗೊಂಡೋಗಿ ಎಣ್ಣೆ ಹಾಕಿ ದೀಪ ಹಚ್ಬೋದು. ನಮಗೆ ಯಾವಾಗ ಊಟ ಎಲ್ಲ ಮಾಡ್ತಿರ್ತಾರೆ ದೇವಸ್ಥಾನಗಳಲ್ಲಿ ಮತ್ತು ದೀಪ ಎಲ್ಲ ಇದು ಮಾಡ್ತಿರ್ತಾರೆ, ಪೂಜೆ ಎಲ್ಲ ಇರುತ್ತೆ, ಆ ಟೈಮಲ್ಲಿ ನಮಗೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಯಾವುದ್ರಲ್ಲಾದ್ರೂ ನಮಗೆ ಒಂದು ಮೆಸೇಜ್ ಬರ್ತಾನೆ ಇರುತ್ತೆ. ನಮ್ಮ ಊರವರೇ ಆಗ್ತಾ ಇರ್ತಾರೆ. ಅವರೇ ಹೇಳಿದ್ದಾರೆ ಯಾರ್ಯಾರಿಗೆ ಇಷ್ಟ ಇರುತ್ತೆ ಅವರೆಲ್ಲ ದೀಪ ತಂದು ಹಚ್ಬೋದು, ಮತ್ತು ಪೂಜೆ ಎಲ್ಲ ಇರುತ್ತೆ, ಎಲ್ಲರೂ ತಪ್ಪದೆ ಬರಬೇಕು ಅಂತ ಹೇಳಿದರು. ಅದಕ್ಕೋಸ್ಕರ ಬೆಳಗ್ಗೆಗೆ ಮತ್ತು ಮಧ್ಯಾಹ್ನಕ್ಕೆ ಎಷ್ಟು ಅಡುಗೆ ಬೇಕೋ ಅಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ. ಮತ್ತು ಅಮ್ಮ ಹೋದ ಸಲ ಬಂದಿತ್ತಲ್ವ, ಆವಾಗ ಅಲಸಂದೆ ಕಾಳು ಅಂತ ಹೇಳ್ತಾರೆ, ಅದನ್ನು ಒಡ್ಕೊಂಡು ಬೇಳೆ ಮಾಡಿಕೊಂಡು ತಂದುಕೊಟ್ಟಿದ್ರು. ಸೋಮವಾರ, ಕಾರ್ತಿಕ ಸೋಮವಾರ ಇರುತ್ತೆ ಅಲ್ವಾ, ಆ ಟೈಮಲ್ಲಿ ಮಕ್ಕಳಿಗೆ ವಡೆ ಮಾಡಿಕೊಡು ತಿನ್ನಲಿ, ವಡೆ ಪಾಯಸನ ಅಂತ ಹೇಳಿದರು. ಅದಕ್ಕೆ ಮೂಲಂಗಿ ಸಾಂಬಾರು ಮಾಡಿಬಿಟ್ಟು ವಡೆ ಮಾಡಿದ್ದೆ ಅಷ್ಟೇ, ಇನ್ನೇನು ಮಾಡಿರಲಿಲ್ಲ. ತುಂಬ ಚೆನ್ನಾಗಿ ಬಂದಿತ್ತು ವಡೆ ಮಾತ್ರ. ನಾವು ಯಾವುದೇ ಅಡುಗೆ ಆಗಲಿ ತುಂಬ ಇಂಟ್ರೆಸ್ಟಿಂದ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಾಗ ಯಾವುದೂ ಕೂಡ ಚೆನ್ನಾಗಿ ಬರಲ್ಲ. ಅರ್ಜೆಂಟಾಗಿ ಮಾಡ್ತೀವಲ್ಲ, ಆ ಟೈಮಲ್ಲಿ ಚೆನ್ನಾಗಿ ಬಂದಿರುತ್ತೆ. ನಾನು ಕೂಡ ಮೂಲಂಗಿ ಸಾಂಬಾರು ಮಾಡಿಬಿಟ್ಟು ಸ್ವಲ್ಪ ವಡೆ ಮಾಡ್ಕೊಂಡಿದ್ದೆ ಅಷ್ಟೇ, ರೈಸ್ ಮಾಡ್ಕೊಂಡಿದ್ದೆ ಮಧ್ಯಾಹ್ನ ಊಟಕ್ಕೆ ಮತ್ತು ಬೆಳಗ್ಗೆಗೆ. ತುಂಬ ಚೆನ್ನಾಗಿ ಬಂದಿತ್ತು ವಡೆ ಮಾತ್ರ, ಗರಿಗರಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಯಾವತ್ತೂ ಕೂಡ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ, ಇವತ್ತು ತುಂಬ ಚೆನ್ನಾಗಿ ಬಂದಿತ್ತು. ಅರ್ಜೆಂಟಾಗಿ ಮಾಡಿದ್ರು ಕೂಡ ಚೆನ್ನಾಗಿತ್ತು. ಇವಾಗ ನಾನು ಕೂಡ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ ಬಾಗಿಲಿಗೆ ಮಣ್ಣಿನ ದೀಪ, ಮಾಮೂಲಿ ಕಾರ್ತಿಕ ಸೋಮವಾರ ಶುಕ್ರವಾರ ಬಂದಾಗ ನಮ್ಮೂರ ಕಡೆ ಯಾವ ಥರ ಅಂತ ಅಂದರೆ, ಕಾರ್ತಿಕ ಇದರಲ್ಲಿ ಶುಕ್ರವಾರ ಮತ್ತು ಸೋಮವಾರ ವಾರದಲ್ಲಿ 2 ದಿನ ಮಣ್ಣಿನ ದೀಪ ಬಾಗಿಲಿಗೆ ಹಚ್ತಾರೆ. ಅದೇ ಥರ ನಾನು ಕೂಡ ಮನೆ ಒಳಗಡೆ ದೇವರಿಗೆ ಪೂಜೆ ಎಲ್ಲ ಮಾಡಿಕೊಂಡು ಈಚೆಗಡೆ ಮಣ್ಣಿನ ದೀಪ ಹಚ್ತಾ ಇದ್ದೀನಿ. ಪ್ರತಿ ಸೋಮವಾರ ಶುಕ್ರವಾರನೂ ಕೂಡ ಕಾರ್ತಿಕ ಮುಗಿಯೋ ತನಕನೂ ಕೂಡ ಈ ಥರ ದೀಪ ಹಚ್ತಾರೆ. ತುಳಸಿ ಕಟ್ಟೆ ಇದ್ದರೆ ತುಳಸಿ ಕಟ್ಟೆ ಹತ್ರನೂ ಕೂಡ ಹಚ್ತಾರೆ. ನಮ್ಮ ಮನೇಲಿ ತುಳಸಿ ಕಟ್ಟೆ ಏನಿಲ್ಲ, ಜಸ್ಟು ಹಸ್ಲಿಗೆ ಮಣ್ಣಿನ ದೀಪ ಹಚ್ಬಿಟ್ಟು ಪೂಜೆ ಮಾಡ್ತೀವಿ ಅಷ್ಟೇ. ಈಗ ನಾವು ಕೂಡ ಪೂಜೆ ಮಾಡೋಷ್ಟೊತ್ತಿಗೆ ನಮ್ಮ ಹಸ್ಬೆಂಡ್ ಕೂಡ ಬಂದರು. ಅವರು ಕೂಡ ಕೈಕಾಲು ಮುಖ ಬೆಳಗ್ಗೆನೇ ಸ್ನಾನ ಎಲ್ಲ ಮಾಡ್ಕೊಂಡು ಹೋಗಿದ್ರು. ಈಗ ಜಸ್ಟ್ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಬಟ್ಟೆ ಬದಲಾಯಿಸ್ಕೊಂಡು ನಾವು ಕೂಡ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಈ ದೇವಸ್ಥಾನ ಹೇಗೆ ಅಂತ ಅಂದರೆ, ಒಂದು ಆ ಕಡೆ ಈ ಕಡೆ ಗದ್ದೆ ಮತ್ತು ಹೊಲಗಳಿದೆ ಮತ್ತು ಸೈಟ್ಗಳಿದೆ. ಆ ಗದ್ದೆ ಹೊಲಗಳ ಮಧ್ಯದಲ್ಲಿ ಈ ಚಂಗುಡಿ ಬಸವೇಶ್ವರ ದೇವಸ್ಥಾನ ಇರೋದು. ತುಂಬ ಕತ್ಲೆ ಅಂದರೆ ಕತ್ಲೆ, ಸುತ್ತಮುತ್ತ ಒಂಥರ ಕಾಡು ಥರ ಇದೆ, ಆ ಥರ ಇದೆ. ಈಗ ನಮ್ಮನೆಗೂ ಮತ್ತು ದೇವಸ್ಥಾನಕ್ಕೂ ಅಷ್ಟು ದೂರ ಏನೂ ಇಲ್ಲ, ತುಂಬ ಹತ್ರನೇ. ನಮ್ಮ ಮನೆ ಹಿಂದೆಗಡೆ ಇರೋದು ಅದು ದೇವಸ್ಥಾನ. ಒಂದು ಸ್ವಲ್ಪ ದೂರ ಏನಿಲ್ಲ, ಸಿಕ್ಕಾಪಟ್ಟೆ ಹತ್ರನೇ ಇದೆ. ನಾವು ಕೂಡ ಈಗ ದೇವಸ್ಥಾನಕ್ಕೆ ಅಂತ ಬಂದು, ನಾನು ಹೋದ ವರ್ಷ ಬಂದಾಗ 3ನೇ ವಾರ ಚೆನ್ನಾಗಿ ಗ್ರ್ಯಾಂಡಾಗೆಲ್ಲ ದೀಪ ಎಲ್ಲ ಹಚ್ಚಿ ಲೈಟೆಲ್ಲ ಹಾಕಿ ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಕಡೆ ಕಾರ್ತಿಕೆ ದಿನ ಬಂದಿದ್ದೆ ಹೋದ ಸಲ. ಆವಾಗ ಬಂದಾಗ ಯಾವ ಲೈಟು ಇರಲಿಲ್ಲ, ಯಾವ ಅಡುಗೆನೂ ಮಾಡಿರಲಿಲ್ಲ, ಮತ್ತು ಯಾವ ದೀಪಗಳು ಕೂಡ ಹಚ್ಚಿರಲಿಲ್ಲ. ತುಂಬ ಬೇಜಾರಾಗಿಬಿಟ್ಟಿತ್ತು ನನಗೆ ಹೋದ ಸಲ. ಈ ಸಲ ನಾವು ಈ ಕಡೆ ಕಾರ್ತಿಕೆಗೆ ಹೋದರೆ ಅಷ್ಟು ಇದೆಲ್ಲ ಲೈಟೆಲ್ಲ ದೀಪ ಎಲ್ಲ ಹಚ್ಚಲ್ಲ. 3ನೇ ಕಾರ್ತಿಕೆಗೆ ಹೋಗೋಣ ಅಂದ್ಬಿಟ್ಟು 3ನೇ ಕಾರ್ತಿಕೆದು ಇದು ವಿಡಿಯೋ. 3ನೇ ಕಾರ್ತಿಕೆಗೆ ಅಂದ್ಬಿಟ್ಟು ಬಂದು ಅಡುಗೆ ಎಲ್ಲ ರೆಡಿ ಮಾಡ್ತಾಯಿದ್ರು. ಒಂದು ಕಡೆ ಜನಗಳು ಅಷ್ಟು ಜನ ಏನೂ ಬಂದಿರಲಿಲ್ಲ ನಾವು ಬಂದಾಗ. ಅದೇ ತಾನೇ ಓಪನ್ ಮಾಡಿ ಪೂಜೆ ಎಲ್ಲ ಮಾಡ್ತಾಯಿದ್ರು. ನಾವು ಕೂಡ ಒಂದು 3 ರೌಂಡ್ ಪ್ರದಕ್ಷಿಣೆ ಹಾಕ್ಬಿಟ್ಟು ದೇವಸ್ಥಾನ ಒಳಗಡೆಗೆ ಹೋಗೋಣ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಆವಾಗ ಇಲ್ಲೆಲ್ಲ ಗಾರೆ ಎಲ್ಲ ಇದೆ ಅಲ್ವಾ, ಇದು ಒಂದು ಸ್ವಲ್ಪನೂ ಕೂಡ ಕಾಲು ಮಡಗೋಕ್ಕೆ ಜಾಗನೇ ಇರ್ತಾ ಇರಲಿಲ್ಲ. ಅಷ್ಟು ದೀಪಗಳು, ಸಾವಿರಾರು ದೀಪಗಳೆಲ್ಲನೂ ಕೂಡ ಹಚ್ತಾಯಿದ್ರು. ಆದರೆ ಈಗೀಗ ಅಷ್ಟು ದೀಪಗಳೇನೂ ಹಚ್ಚಲ್ಲ.
ಫಸ್ಟು ತುಂಬ ದೀಪಗಳು ಕಾಲು ಮಡಗೋಕ್ಕೆ ಜಾಗ ಇರ್ತಿರ್ಲಿಲ್ಲ. ನಾವು ಕೂತ್ಕೊಳ್ಳೋಕ್ಕೂ ಕೂಡ ಜಾಗ ಇರ್ತಿರ್ಲಿಲ್ಲ. ಸುತ್ತಮುತ್ತ ದೀಪಗಳೆಲ್ಲ ಹಚ್ತಾಯಿದ್ರು. ನಾನು ಮದುವೆ ಆದ ಹೊಸದ್ರಲ್ಲಿ ನೋಡಿದ್ದೆ. ಆದರೆ ಈ ಸಲ ಅಷ್ಟು ದೇವ್ರ ದೀಪ ಏನೂ ಹಚ್ಚಿರಲಿಲ್ಲ. ಇದೇ ಚಂಗುಡಿ ಬಸವೇಶ್ವರ ದೇವಸ್ಥಾನ ಅಂತ. ಇದ್ರ ಬಾಗಿಲು, ಈ ದೇವಸ್ಥಾನದ್ದು ಗುಡಿ ಇದೆ ಅಲ್ವಾ, ಅದ್ರ ಹಿಂದೆಗಡೆ ಬಾಗಿಲಿಂದ ಬಂದರೆ ಈ ಕಡೆ ಶಿವನ ದೇವಸ್ಥಾನ ಇದೆ ನೋಡಿ. ಅದು ಬಸವೇಶ್ವರ ದೇವಸ್ಥಾನ. ಅದ್ರ ಹಿಂದೆಗಡೆ ಬಾಗಿಲಿಂದ ಬಂದರೆ ಶಿವನ ದೇವಸ್ಥಾನ ಅಂತ ಇದೆ. ಸ್ವಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಒಂದೊಂದು ಸ್ವಲ್ಪ ದೀಪಗಳು ಹಚ್ಚಿದ್ರು ಅಷ್ಟೇ, ಜಾಸ್ತಿ ಏನೂ ಹಚ್ಚಿರಲಿಲ್ಲ. ಫಸ್ಟೆಲ್ಲ ಸಿಕ್ಕಾಪಟ್ಟೆ ದೇವಸ್ಥಾನಗಳಲ್ಲಿ ದೀಪ ಎಲ್ಲ ಹಚ್ತಾಯಿದ್ರು. ನಮ್ಮೂರ ಕಡೆ ಅಂತೂ ಸಿಕ್ಕಾಪಟ್ಟೆ ಓಂ ಅಂತ ಡಿಸೈನ್ ಮಾಡೋದು, ಅವ್ರಿಗೆ ಯಾವ ಥರ ಇಷ್ಟ ಆಗುತ್ತೋ ಲಿಂಗದ ಥರ ಡಿಸೈನ್ ಮಾಡೋದು, ಈ ಥರ ಎಲ್ಲನೂ ಕೂಡ ದೀಪಗಳೆಲ್ಲನೂ ಹಚ್ತಾರೆ. ಮತ್ತು ಕಾಂಪೌಂಡ್ ಮೇಲ್ಗಡೆ ಎಲ್ಲನೂ ಕೂಡ ಮಾಡಾಕ್ತಾರೆ. ಇಲ್ಲೂ ಕೂಡ ಅಲ್ಲಿ ಇಲ್ಲಿ ಒಂದೊಂದು ಹಚ್ಚಿ ಇಟ್ಟಿದ್ರು ಅಷ್ಟೇ. ಇಲ್ಲಿ ಕೂತ್ಕೊಂಡಿದ್ದಾರೆ ಅಲ್ವಾ, ಇಲ್ಲೆಲ್ಲ ಖಾಲಿ ಇದೆ ಅಲ್ವಾ, ಇಲ್ಲೆಲ್ಲೂ ಕೂಡ ಕೂತ್ಕೊಳ್ಳೋಕ್ಕೆ ಜಾಗ ಇರ್ತಿರಲಿಲ್ಲ, ಕಾಲು ಮಡಗೋಕ್ಕೂ ಕೂಡ ಜಾಗ ಇರ್ತಿರಲಿಲ್ಲ. ಅಷ್ಟು ತುಂಬ ಎಲ್ಲ ಕೂಡ ದೀಪ ಹಚ್ಚಿ ಇಡ್ತಾಯಿದ್ರು. ಆದರೆ ಯಾಕೋ ಗೊತ್ತಿಲ್ಲ, ಈ ಸಲ ಅಷ್ಟು ದೀಪ ಏನೂ ಹಚ್ಚಿರಲಿಲ್ಲ, ಸ್ವಲ್ಪನೇ ಹಚ್ಚಿದ್ರು. ನಾವು ಕೂಡ ಒಳಗಡೆ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ತೀರ್ಥ ತಗೊಂಡು ಹೂವು ಇಸ್ಕೊಂಡು ನಾವು ಕೂಡ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂದ್ಬಿಟ್ಟು ಕೂತ್ಕೊಂಡಿದ್ದು. ಆಮೇಲೆ ಹೋಗೋಣ ಅಂತ ಅಂದ್ಕೊಂಡು, ಆಮೇಲೆ ಯಾರೋ ಬಂದು ದೀಪ ಇತ್ತು, ಒಂದು ಇಷ್ಟು ಉದ್ದ ದೊಡ್ಡದು ದೀಪ ಇತ್ತು. ಅದಕ್ಕೆ ಕ್ಲೀನಾಗಿ ಅದು ದೀಪ ಎಲ್ಲನೂ ಕೂಡ ಒರೆಸ್ಬಿಟ್ಟು ಎಲ್ಲರೂ ಸೇರಿಕೊಂಡು ದೀಪಕ್ಕೆ ಬತ್ತಿ ಹಾಕ್ಬಿಟ್ಟು, ಒಬ್ಬೊಬ್ಬರು ಬತ್ತಿ ಹಾಕಿ ಒಬ್ಬೊಬ್ಬರು ಎಣ್ಣೆ ಬಿಡಿ, ಇನ್ನೊಬ್ಬೊಬ್ಬರು ದೀಪ ಹಚ್ಚಿ ಅಂತ ಹೇಳಿದ್ರು. ಅದಕ್ಕೆ ಎಲ್ಲರೂ ಕೂಡ ಸೇರಿಕೊಂಡು ದೀಪ ಎಲ್ಲನೂ ಕೂಡ ಕ್ಲೀನ್ ಮಾಡಿಬಿಟ್ಟು, ದೊಡ್ಡೋರಿದ್ರು ಅಲ್ವಾ, ಅವರೆಲ್ಲ ಕ್ಲೀನಾಗಿ 2-3 ಜನ ದೀಪಕ್ಕೆ ಬತ್ತಿ ಹಾಕ್ತಾಯಿದ್ರು, ಇನ್ನಿಬ್ಬರು 3 ಜನ ಎಣ್ಣೆ ಹಾಕ್ತಾಯಿದ್ರು, ಇನ್ನಿಬ್ಬರು 3 ಜನ ದೀಪ ಹಚ್ತಾಯಿದ್ರು. ಇದು ನೆನ್ನೆನೇ ಕ್ಲೀನ್ ಮಾಡಿಕೊಂಡು ಎಲ್ಲನೂ ಇದು ಮಾಡ್ಕೊಂಡಿದ್ರೆ ಸರಿ ಹೋಗ್ತಿತ್ತು. ಆದರೆ ಅವರು ಕ್ಲೀನ್ ಮಾಡಿರಲಿಲ್ಲ, ಏನೂ ಮಾಡಿರಲಿಲ್ಲ. ನಾವೇ ಎಲ್ಲನೂ ಕೂಡ ಕ್ಲೀನಾಗಿ ಒರೆಸ್ಕೊಂಡು ದೀಪ ಎಲ್ಲನೂ ಕೂಡ ಒರೆಸ್ಕೊಂಡು ಒಬ್ಬೊಬ್ಬರು ಬತ್ತಿ ಹಾಕ್ಕೊಂಡು ಒಬ್ಬೊಬ್ಬರು ಎಣ್ಣೆ ಹಾಕ್ಕೊಂಡು ದೀಪ ಹಚ್ತಾಯಿದ್ದು. ಒಂಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೀವೇ ನೋಡಿ ದೀಪ ಹಚ್ಚಿದ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈ ಥರ ದೇವಸ್ಥಾನಗಳಲ್ಲಿ ದೀಪಗಳು, ಇಂಥ ಕಾರ್ತಿಕ ಸೋಮವಾರಗಳಲ್ಲಿ ದೇವಸ್ಥಾನದಲ್ಲಿ ದೀಪ ನೋಡೋದೇ ಒಂಥರ ಖುಷಿ ಇರುತ್ತೆ. ನನಗಂತೂ ನಾನು ಬೇರೆ ಕಡೆ ಎಲ್ಲ ನೋಡಿದ್ದೀನಿ, ಸಿಕ್ಕಾಪಟ್ಟೆ ಕಾಲು ಮಡಗೋಕ್ಕೂ ಕೂಡ ಜಾಗ ಇರೋಲ್ಲ, ಅಷ್ಟು ದೀಪಗಳೆಲ್ಲ ಹಚ್ಚಿರ್ತಾರೆ. ಈ ದೇವಸ್ಥಾನಗಳಲ್ಲೂ ಕೂಡ ಹಚ್ತಾಯಿದ್ರು. ಆದರೆ ಯಾಕೋ ಈ ಸಲ ಹಚ್ಚಿರಲಿಲ್ಲ, ಅಷ್ಟು ದೀಪಗಳೇನೂ ಇರಲಿಲ್ಲ, ಸ್ವಲ್ಪನೇ ದೀಪ ಇತ್ತು. ನಾವು ಕೂಡ ಈಗ ಎಲ್ಲರೂ ಸೇರಿಕೊಂಡು ದೀಪಕ್ಕೆ ಎಣ್ಣೆ ಬತ್ತಿ ಎಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ಒರೆಸ್ಬಿಟ್ಟು ನಾವು ಕೂಡ ಎಲ್ಲರೂ ಸೇರಿ ದೀಪಗಳೆಲ್ಲ ಹಚ್ಚೋದು. ಆದರೆ ಎಷ್ಟು ಸಲ ಹಚ್ಚಿದ್ರೂ ಕೂಡ ಅದು ಗಾಳಿ ಇರೋದ್ರಿಂದ ಗಾಳಿ ಬರ್ತಕ್ಕೆ ಅದು ಎಷ್ಟೇ ಹಚ್ಚಿದ್ರೂ ಕೂಡ ಕೆಟ್ಟೋಗ್ತಾ ಇತ್ತು. ಒಂದು ಹಚ್ಚಿದ್ರೆ ಇನ್ನೊಂದು ಕೆಟ್ಟೋಗ್ತಾಯಿತ್ತು, ಇನ್ನೊಂದು ಹಚ್ಚಿದ್ರೆ ಇನ್ನೊಂದು ಕೆಟ್ಟೋಗ್ತಾಯಿತ್ತು, ಈ ಥರನೇ ಆಗ್ತಾಯಿತ್ತು. ನೀವೇ ನೋಡ್ತಾ ಇರ್ಬೋದು, ಫಸ್ಟು ಮೇಲ್ಗಡೆಯಿಂದ ಕೆಳಗಡೆ ತನಕ ಫುಲ್ಲು ಹಚ್ಚಿದ್ದು, ಈಗ ಮೇಲ್ಗಡೆಯಿಂದ ಸುಮಾರು ದೀಪಗಳೆಲ್ಲ ಕೆಟ್ಟೇ ಹೋಗಿದೆ. ಆಮೇಲೆ ಬೇರೆಯವ್ರು ಬರ್ತಾಯಿದ್ರು ಅಲ್ವಾ, ಅವರೆಲ್ಲರೂ ಕೂಡ ಕೆಟ್ಟೋಗಿರೋದಕ್ಕೆಲ್ಲ ಇನ್ನೊಂದು ಸ್ವಲ್ಪ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಅವರು ಹಚ್ತಾಯಿದ್ರು. ಇವಾಗ ನಾವು ಕೂಡ ಹಚ್ಬಿಟ್ಟು ಎಲ್ಲರೂ ಕೂಡ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು. ಆಮೇಲೆ ಊಟ ಎಲ್ಲ ರೆಡಿಯಾಗಿದೆ, ಬನ್ನಿ ಊಟಕ್ಕೆ ಅಂತ ಹೇಳಿದ್ರು. ಇವಾಗ ನಾವು ಕೂಡ ಎಲ್ಲರೂ ಕೂಡ ಬಂದು ಇಲ್ಲಿ ಲೈನಾಗಿ ಊಟಕ್ಕೆ ಅಂತ ಕೂತ್ಕೊಂಡಿದ್ದೀವಿ. ಯಾವುದೇ ರೀತಿ ಟೇಬಲ್ ಊಟ ಏನೂ ಇಲ್ಲ, ನೆಲದ ಮೇಲೇ ಕೂತ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿದೆ ಪ್ಲೇಸು, ಸುತ್ತಮುತ್ತ ಗದ್ದೆ ಹೊಲ ಎಲ್ಲ ಇದೆ, ಮತ್ತು ಇದೆ ಸೈಟ್ ಎಲ್ಲ ಇದೆ, ಮಧ್ಯದಲ್ಲಿ ದೇವಸ್ಥಾನ ಇದೆ, ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ. ನಾವು ಕೂಡ ಈಗ ಅಕ್ಕಪಕ್ಕ ಮನೆಯವರು ಮತ್ತು ನಾವು ಎಲ್ಲರೂ ಕೂಡ ಊಟಕ್ಕೆ ಅಂತ ಕೂತ್ಕೊಂಡು, ಊಟಕ್ಕೆ ಏನೇನು ಮಾಡಿದರು ಅಂತಲೂ ಕೂಡ ತೋರಿಸ್ತೀನಿ ನೋಡಿ. ಇವಾಗ ಎಲೆ ಕೊಟ್ಟಿದ್ದಾರೆ, ಎಲೆಗೆ ಸ್ವಲ್ಪ ನೀರೆಲ್ಲ ಹಾಕ್ಕೊಂಡು ಕೂತ್ಕೊಂಡು, ಹೆಸ್ರುಬೇಳೆ ಇರುತ್ತೆ ಗೊತ್ತಾ, ಹೆಸ್ರುಬೇಳೆ ಅಂತಾರೆ, ಹೆಸ್ರುಬೇಳೆ ಉಪ್ಪು ಮತ್ತು ಪಾಯಸ, ಬೂಂದಿ ಮತ್ತು ಕಾಳು ಗೊಜ್ಜು ಮಾಡಿದರು. ಮತ್ತು ದೇವಸ್ಥಾನ ಪ್ರಸಾದಕ್ಕೆ ಅಂದ್ಬಿಟ್ಟು ಪಂಚಾಮೃತ ಮಾಡಿದರು, ಅದನ್ನು ಕೂಡ ಹಾಕಿದರು. ಒಂಥರ ದೇವಸ್ಥಾನದಲ್ಲಿ ಕಾಳು ಗೊಜ್ಜು ಮಾಡ್ತಾರೆ ಅಲ್ಲವ, ಅದು ತಿನ್ನೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಅದಕ್ಕೆ ಹುಚ್ಚೆಳ್ಳೆಲ್ಲ ಆಡಿಸ್ಬಿಟ್ಟು ಮಾಡಿರ್ತಾರೆ. ಪಾಯಸ, ಬೂಂದಿ ಮತ್ತು ಕಾಳು ಗೊಜ್ಜು, ಹೆಸ್ರುಬೇಳೆ ಮತ್ತು ಪಂಚಾಮೃತ, ಅನ್ನ ಸಾಂಬಾರು ಇಷ್ಟು ಮಾಡಿದರು. ಎಲ್ಲ ಬಿಸಿ ಬಿಸಿಯಾಗೇ ಇತ್ತು. ನಾವು ಕೂಡ ಈಗ ಊಟ ಎಲ್ಲ ಮಾಡಿಕೊಂಡು ಮನೆಗೆ ಹೋಗೋಣ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಕೊಟ್ಟು ಕಮೆಂಟ್ ಹಾಕಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್, ಬಾಯ್ ಬಾಯ್.